ನೋಡ್ಮಲ್ಲಿ ನೀನು ಪ್ರಯತ್ನ ಪಟ್ಟರೆ ನಮಗಾಗಿರೋ ಮೋಸನ ಸರಿಪಡಿಸ್ಬೋದು. ಏನು ನಿನ್ನ ಮಾತು ಕೇಳ್ತಾಳೆ ಸೂಜಿ ಅಂತ ನಾನು ನಿನಗೆ ಹೇಳ್ತಾ ಇದ್ದೀವಿ. ನಮ್ಮ ಮಾತೆ ಕೇಳಂಗಿದ್ದಿದ್ರೆ ನಾವೇ ಹೋಗಿ ಕೇಳ್ಕಂತಿದ್ವಿ. ಆದರೆ ನಮ್ಮ ಮೇಲೆ ಸಿಟ್ಟೈತೆ ಸೂಜಿಗೆ. ಹಂಗಾಗಿ ನೀವಿಬ್ರು ಹೆಂಗೂ ಅಕ್ಕ ತಂಗಿರಿದ್ದಂಗಿದ್ದೀರಾ. ನಿನ್ನ ಮಾತು ಕೇಳ್ದಂಗಿರ್ತಾಳ. ಅದು ಅಲ್ಲದೆ ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ನಿನ್ನ ಆದ್ನಿಗೆ ಅನ್ಯಾಯ ಆದರೆ ನಿನ್ಗೆ ಬೇಜಾರಾಗಲ್ವಾ ಹೇಳು? ಹೌದು ಬೇಜಾರಾಗುತ್ತೆ. ಆದರೆ ನೀವು ಈ ಥರ ಯಾಮಾರಬಾರ್ದಾಗಿತ್ತು. ನೇತ್ರ ಎಷ್ಟು ಬುದ್ಧಿವಂತಲು, ನನಗಿನ್ನ ಬುದ್ಧಿವಂತಲು. ಅವಳಿಗೆ ನಾನು ಇದೆಲ್ಲ ಹೇಳ್ಕೊಡ್ಬೇಕಾ? ಅವ್ನು ಯಾರೋ ಮೋಸ ಮಾಡೋಂಥ ಓನರ್ ಹತ್ರ ಯಾಕೆ ಆರ್ಡರ್ ತಗೋಬೇಕಾಗಿತ್ತು ನೀವು? ಸೂಜಿ ಮಾತು ಕೇಳಿ ಸೂಜಿ ಓನರ್ ಹತ್ರನೇ ಆರ್ಡರ್ ತಗೊಂಡು ಮಾಡ್ಕೊಡ್ಬೋದಾಯಿತು. ತೀರನ ಸ್ವಲ್ಪನೇ ಆಗಲಿ ಹೇಳು. ಇಷ್ಟಿಷ್ಟೇ ಬೆಳಿಬೇಕು. ನೀವು ಒಂದೇ ಸಲ ದೊಡ್ಡದಾಗಿ ಮಾಡೋಕ್ಕೋ ಹೋಗಿದ್ದೀರೇನೋ, ಅದಕ್ಕೆ ಈ ಥರ ಆಗಿದೆ. ಹೌದು ಮಲ್ಲಿ, ನಾವು ಒಂದೆಲ್ಲ ಸಲ ಸಾಹುಕಾರರಾಗನ ಮನೆ ಕಟ್ಟನ ನಾವು ಅಂತ ಹೇಳಿ ಅವನು ಜಾಸ್ತಿ ದುಡ್ಡಿನ ಆಸೆ ತೋರಿಸಿನ. ಹಂಗಾಗಿ ದುಡ್ಡಿನ ಆಸೆಗೆ ಬಿದ್ದು ಅವನ ಹತ್ರ ಆರ್ಡರ್ ತಗೊಂಡು ಈ ಥರ ಎಲ್ಲ ಮೋಸ ಹೋಗ್ಬಿಟ್ವಿ. ಅದಕ್ಕೆ ಈಗ ಬೇರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಾಲ ಮಾಡಿ ಉಪ್ಪಿನಕಾಯಿ ಮಾಡಿ ಕಳ್ಸಿದಕ್ಕೆ ಮೋಸ ಮಾಡಿ ಈ ಥರ ಮೋಸ ಮಾಡ್ದ. ಹಂಗೂ ಗೌರಿ ಹೇಳಿದ್ಲು ಅವ್ನು ನಂಬೇಡ ಅಂತನ. ನಾನೇನೇ ಇಲ್ಲ ಕಣೆ ಅವ್ನು ಒಳ್ಳೆಯವನು ಅಂತನ ಉಪ್ಪಿನಕಾಯಿ ಮಾಡಿಕೊಟ್ವಿ. ಈ ತಿಂಗಳು ದುಡ್ಡು ಕೊಡ್ತೀನಿ ಅಂತ ಬ್ಯಾಗನ್ನು ತಗೊಂಬಂದಿದ್ದ. ಆದರೆ ಅದು ಏನೇನೋ ಮಾಡಿ ಯಾಮಾರಿಸಿ ಕೊನೆಗೆ ಈ ತಿಂಗಳು ಕೊಡ್ದಂಗೆ ಆಗೋಯ್ತು. ಈಗ ನಾವು ಅವನ್ನ ಎಲ್ಲಿ ಹೋಗಿ ಹುಡ್ಕಾಡೋದು? ಅಲ್ಲಿ ಹೋಗಿ ಗುದ್ದಾಡೋಕ್ಕಾಗುತ್ತಾ? ಬೆಂಗಳೂರಿಗೆ ಹೋಗಿ ನಮ್ಗೆ ಯಾರು ಗೊತ್ತಿಲ್ಲ ಅಲ್ಲಿ. ಅವ್ನು ಬೇರೆ ದೊಡ್ಡ ಇವನು ಬಿಸ್ನೆಸ್ ಮ್ಯಾನು, ಗೊತ್ತಿರುತ್ತೆ ಅವ್ನಿಗೆಲ್ಲ ರೌಡಿ ಪೌಡಿ ಪೊಲೀಸು ಎಲ್ಲನ. ನಾವು ಹೋಗಿ ಅವನ ಹತ್ರ ಗುದ್ದಾಡೋಕ್ಕಾಗಲ್ಲ ಅಂತನ ಇಲ್ಲೇ ಹೆಂಗಾದ್ರೂ ಮಾಡಿ ಪರಿಹರಿಸ್ಕೋಬೇಕು ನಮ್ಮ ಸಮಸ್ಯೆನ ಅಂತನ ಬಂದ್ವಿ. ಯಾಕ ನೀ ಇಲ್ಲಿಗೆ ಬಂದಿದ್ದೀಯ? ಯಾವಾಗ ಬಂದೆ ಊರಿಂದನ? ನಮ್ಮಂತಕ್ಕೆ ಬಂದಿದ್ದೆ ನೀನು? ಅಪ್ಪದು ಒಂದು ಸ್ವಲ್ಪ ಹೊತ್ತು ಸುಮ್ಮನಿರು, ನಾವೇನೋ ಮಾತಾಡ್ತಾ ಇದ್ದೀವಿ. ನಾನು ಇನ್ನನ ಮಾತಾಡಕ್ಕೆ ಬಂದಿಲ್ಲ, ಏನಿಲ್ಲ. ಸೀದಾನ ಮಲ್ಲಿನು ಮತ್ತೆ ಪಾಪನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ಬರ್ತೀನಿ, ನೀನು ನಡಿ, ಹಂಗೆ ನಡಿ, ಹೊರಗೆ ನಿಂತ್ಕ. ಯಾಕಂಗ ಆಡ್ತಾ ಇದೆಯಾ? ಕೇಳಿದೆ ಮಂತಕ್ಕೆ ಬಂದಿಲ್ಲ ಅಂತಾನ. ಬಿಡು, ಇಲ್ಲೇ ನಿಂತ್ಕೊಂಡಿರ್ತೀನಿ, ನಾನೇನು ಮಾತಾಡಲ್ಲ, ಮಾತಾಡು ನೀನು. ಸರಿ, ಒಂದು ಕ್ಷಣ ಹೊತ್ತು ಸುಮ್ಮನೆ ನಿಂತ್ಕಪ್ಪದು. ಹೇಳ್ಮಲ್ಲಿ, ನೀನು ನಮಗೆ ಸಹಾಯ ಮಾಡ್ತೀಯಾ? ನಮ್ಮ ಕಷ್ಟಕ್ಕೆ ಯಾರೂ ಆಗ್ತಾ ಇಲ್ಲ. ಅದಕ್ಕೆ ಸೂಜಿಯಿಂದ ಮಾತ್ರ ಈ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯ ಅಂತ ನಮ್ಗೆ ಅನಿಸ್ತೈತೆ. ಸೂಜಿ ಆ ಓನರ್ಗೆ ಹೇಳಿದ್ರೆ ಆ ಓನರ್ ಏನಾದರೂ ಮಾಡಿ ನಮ್ಮ ಓನರ್ ಹತ್ರ ದುಡ್ಡು ನಮ್ಗೆ ಸಿಗೋಂಗ್ ಥರ ಮಾಡ್ತಾನೆ ಅನ್ಸುತ್ತೆ. ನೀನು ಸೂಜಿಗೆ ಹೇಳಿದ್ರೆ ಸೂಜಿ ಕೇಳ್ಬೋದು. ದಯವಿಟ್ಟು ಇದೊಂದು ಸಹಾಯ ಮಾಡು ಮಲ್ಲಿ. ಇನ್ನೇನು ಕೇಳಲ್ಲ ನಿನ್ನ. ಹೌದಾ? ಅಯ್ಯೋ, ಏನು ಮಾಡೋದು? ಸೂಜಿ ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತಾಳ? ಅಲ್ಲ, ನೀವು ಬೇರೆ ಸೂಜಿನ ಬಾಯಿಗೆ ಬಂದಂಗೆ ಬೈದಿದ್ದೀರಾ. ಅದು ಅಲ್ಲದೆ ಅವ್ರ ಮನೆಯವ್ರು ಕಂಡ್ರೇನೆ ನಾ ಅತ್ತೆಗೆ ಕಾಳತ್ತೆಗೂ ನಿನಗೂ ಆಗೋದೇ ಇಲ್ಲ. ಅಂಥದ್ರಲ್ಲಿ ಸೂಜಿ ನಾನು ಹೇಳಿದ್ರೆ ಕೇಳ್ತಾಳ? ಖಂಡಿತ ಕೇಳ್ತಾಳೆ. ನೀನು ಹೇಳೋ ರೀತಿಲಿ ಹೇಳಿದ್ರೆ. ಮಲ್ಲಿ, ಇದೊಂದು ಸಹಾಯ ಮಾಡು ಮಲ್ಲಿ. ಇನ್ನೇನು ಕೇಳಲ್ಲ. ನಮ್ಮ ದುಡ್ಡು ನಮಗೆ ಬಂದ್ಬಿಟ್ರೆ ಆಮೇಲೆ ನಾವು ಆ ಒಂದು ಸವಾಸಕ್ಕೆ ಹೋಗಲ್ಲ. ನಾವು ಯಾರಾದರೂ ಸೂಜಿ ಓನರ್ ಹತ್ರನೇ ಉಪ್ಪಿನಕಾಯಿ ಆರ್ಡರ್ ಕೊಟ್ಟರೆ ತಗೊಂಡು ಮಾಡ್ತೀವಿ. ಇಲ್ದಿದ್ರೆ ನಾವೇ ಅಂಗಡಿಗಳಿಗೂ ಹೋಟ್ಲುಗಳಿಗೂ ಯಾವ್ದಾನ ಮದುವೆ ಕಾರ್ಯ ಅಂತ, ಗೃಹ ಪ್ರವೇಶ, ನಾಮಕರಣ ಅಂತವಕ್ಕೆಲ್ಲ ನಾವು ಉಪ್ಪಿನಕಾಯಿ ಕೊಡ್ಕೊಂಡು ಹೆಂಗೋ ವ್ಯಾಪಾರ ಮಾಡ್ಕೊಂಡು ಬದುಕಂತೀವಿ. ಇಲ್ಲ ಯಾರಾದರೂ ಓನರು ಒಳ್ಳೆಯವ್ರು ಸಿಕ್ಕಿದ್ರೆ ಅವ್ರ ಹತ್ರ ಆರ್ಡರ್ ತಗೊಂಡು ಮಾಡ್ತೀವಿ. ನೇತ್ರಾನು ಈಗ ಪಾಯ ಬೇರೆ ಹಾಕಿ ಮನೆ ಕಟ್ಟಬೇಕು ಅಂತಾನ. ತುಂಬ ತೊಂದರೆ ಆಗುತ್ತೆ ಮಲ್ಲಿ ಈ ಥರ ಆದರೆ. ಸರಿ ಆಯಿತು ಬಿಡಿ. ಸೂಜಿನ ನಾನೇ ಹೋಗೋಕ್ಕಾಗಲ್ಲ. ಸೂಜಿನ ಇಲ್ಲಿ ಕರೆಸ್ಬೇಕು. ಅವಳು ಕೆಲಸ ಮಾಡ್ತಿರ್ತಾಳೋ ಏನೋ, ಉಪ್ಪಿನಕಾಯಿ ಕೆಲಸನ. ಬತ್ತಾಳೋ ಹೆಂಗೋ? ಯಾಕೆ ಬರಲ್ಲ? ಬಂದೇ ಬರ್ತಾಳೆ. ಈ ಪದ್ದು ಕೈಲಿ ಹೇಳ್ ಕಳಿಸು. ಉಪ್ಪಿನಕಾಯಿ ಶೆಡ್ ಹತ್ರನೇ ಉಪ್ಪಿನಕಾಯಿ ಮಾಡ್ತಿರ್ತಾಳೆ ಅನ್ಸುತ್ತೆ. ಈಟತ್ತ ಮಂತಾಗಿರಲ್ಲ. ಪದ್ದು ಹೋಗಿ ಸೂಜಿನ ಕರ್ಕೊಬರಗು. ಮಲ್ಲಿ ಕರಿತಾ ಇದ್ದಾಳೆ ಬರ್ಬೇಕಂತೆ ಅಂತಾನ. ಯಾಕೆ? ಯಾಕನಾಗ್ಲಿ ಹೋಗೆ. ನಿನ್ಗೆ ಯಾಕೆ? ಇವಳೊಬ್ಳು ಯಾಕೆ ಅಂತ ಕೇಳ್ತಾಳೆ. ಯಾಕೆ ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ, ಏನೂ ಇಲ್ಲ. ಅಯ್ಯೋ ನೇತ್ರ, ಸುಮ್ಮನೆ ಅವಳ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಅವಳು ನನ್ನ ಮಾತು ಕೇಳ್ತಾಳೆ. ಹೋಗ್ಬೋದು. ಸೂಜಿನ ಮಲ್ಲಿ ಕರಿತಾ ಇದ್ದಾಳೆ ಬರ್ಬೇಕಂತೆ, ಏನೋ ಕೇಳ್ಬೇಕಂತೆ. ಜಲ್ದಿನ ಹೋಗುವಂತೆ ಬಾ, ಒಂದು 5-10 ನಿಮಿಷ ಅಂತ ಹೇಳಿ ಕರ್ದ್ಬರಗ್ ಹೋಗಿ. ಉಪ್ಪಿನಕಾಯಿ ಶೆಡ್ ಹತ್ರನೇ ಇರ್ಬೇಕೇನೋ, ಹೋಗಿ ಕರ್ಕೊಬರಗು. ಸರಿ, ಕರ್ಕೊಬತ್ತೀನಿ. ನನಗೆ ದ್ರಾಕ್ಷಿ ಹಣ್ಣು, ಸೇಬೆ ಹಣ್ಣು ಕೊಡ್ತೀಯಾ ತಿಂಬಕ್ಕೆ? ಹೋಗು, ನಿನಗೆಲ್ಲ ತಂದಿರೋದು. ಬಾಣ್ತಿ ಮಲ್ಲಿ ಅಂತನ ತಂದಿರೋದು. ಅವಳಿಗೋಸ್ಕರ ತಂದೆ. ಇವಳೊಬ್ಳು ತಿಂತಾಳಂತೆ. ನೀನೇ ಎಷ್ಟು ತಿಂದ್ರು ನಿನಗೆ ಹೊಟ್ಟೆ ತುಂಬಲ್ಲ. ಹೋಗು, ಅನ್ನ ಮುದ್ದೆ ಉಣ್ಣೋಗಿ ಹೋಗಿ ಸುಮ್ಮನೆ. ನೀನ್ ಯಾಕಂಗಾಡ್ತೀಯ? ಬಿಡೆ ಅಕ್ಕ, ಮಲ್ಲಿ ನನಗೆಲ್ಲ ಕೊಡ್ತಾಳೆ. ಪದ್ದು ಕೊಡ್ತೀನಿ, ಹೋಗು. ಸೂಜಿನ ಕರ್ಬರಗ್ ಹೋಗಿ ಜಲ್ದ್ ಬಾ. ನೋಡ, ನಾನು ಹೇಳಿಲ್ವಾ ನನಗೆ ಕಟ್ಟೆ ಕೊಡ್ತಾಳೆ ಮಲ್ಲಿ. ನಾನು ಹೋಗಿ ಕರ್ಕೊಬತ್ತೀನಿ ಸೂಜಿನ. ನಾವು ಹೋಗೋಣ ಬಾ, ಆಮೇಲೆ ಬರೋಣ. ನಾವಿದ್ರೆ ಸೂಜಿ ನಮ್ಮನ್ನು ನೋಡಿ ಸಿಟ್ಟು ಮಾಡ್ಕೋಬೋದು.
ಹೌದೌದು ಮಲ್ಲಿ, ನಾವು ಹಂಗೆ ನಮ್ಮ ಅಮ್ಮ ಇನ್ನ ಮಾತಾಡ್ಸ್ಕೊಬತ್ತೀನಿ ಮಾತಕ್ ಹೋಗಿ ಅಣ್ಣ ಇನ್ನು ಅಜ್ಜಿನು ಎಲ್ಲಾನ ನಿನ್ನಂಗೆ ಸೂಜಿ ಬಂದ್ರೆ ಮಾತಾಡಿ ಒಪ್ಸು ಬತ್ತೀವಿ. ಅಯ್ಯೋ ಇರ್ರಿ, ನಿಮ್ಮೆದಿಗೆ ಮಾತಾಡೋಣ, ಏನಂತ ನೋಡೋಣ. ಬೇಡ ಮಲ್ಲಿ, ನಮ್ಮ ನೋಡಿದ್ರೆ ಅವಳು ಸಿಟ್ ಮಾಡ್ಕೋಬಹುದು. ಅದಕ್ಕೆ ನಾವಿದ್ದಾಗ ನಿನ್ಗೂ ಮಾತಾಡಕ್ ಒಂಥರ ಆಗ್ಬೋದು. ನಮ್ಮೆದ್ರಿಗೆ ಅವಳಿಗೆ ಓಪನ್ ಆಗಿ ಹೇಳಕ್ಕೆ ಏನಾದ್ರೂ ಸಂಕೋಚ ಆಗ್ಬೋದು ಸೂಜಿಗೆ. ನಾವು ಹೋಗ್ತೀವಿ ಬಿಡು, ಹೆಂಗೂ ಮಂತಕ್ ಹೋಗಿಲ್ಲ, ಇನ್ನೂ ಮಾತಾಡ್ಸ್ಕೊ ಬರ್ತೀವಿ. ನೀನ್ ಹಂಗೆ ಮಾತಾಡಿ ಒಪ್ಸು ಬೇಗ, ಬರ್ತೀವಿ ಆಮೇಲೆ ಇನ್ನೊಂದ್ಸಲ. ಅಯ್ಯೋ ಅಲ್ಲೇ ಹೊರಟೆ ಬಿಟ್ರ, ಕುತ್ಕೊಳ್ರಿ, ಊಟ ಮಾಡಿವ್ರಂತೆ, ಹಿಂಗ್ ಬಂದು ಹಂಗೆ ಹೋಗ್ತಾ ಇದ್ದೀರಾ? ಅಯ್ಯೋ ಬಿಡು ಮಲ್ಲಿ, ಊಟದೇನ್ ಲೆಕ್ಕ, ನಮ್ಮ ಸಮಸ್ಯೆ ಬಗೆಹರಿದ್ರೆ ಅಷ್ಟೇ ಸಾಕು, ಉಂಡಂಗಾಗುತ್ತೆ. ಇನ್ನು ಬತ್ತೀವಲ್ಲ, ಆಮೇಲೆ ಬತ್ತೀವಲ್ಲ, ಅವಾಗ ಊಟ ಮಾಡ್ಕೊಂಡೆ ಹೋಗ್ತೀವಿ ಬಿಡು. ಬಾರಿ ನೇತ್ರ. ಹೌದು ಮಲ್ಲಿ, ತಗ ಇವ್ ಹಣ್ಣು ಬ್ರೆಡ್ ಬಿಸ್ಕತ್ ಎಲ್ಲನ ತೆಗ್ದಿಕ್ಕೆ. ಆಮೇಲೆ ನಮ್ಮ ಪದ್ದು ಬಂದ್ರೆ ಒಂದು ಉಳ್ಸಲ್ಲ ನಿನಗೆ, ಹಂಗ್ ಖಾಲಿ ಮಾಡ್ಬಿಡ್ತಾಳೆ. ತಗೊಂಡು ಎತ್ತಿಕ್ಕೆ, ನಿನ್ಗೋಸ್ಕರ ಅಂತಾನೆ ನಾನ್ ತಂದಿದ್ದು. ಸರಿ ಆಯ್ತು ಬಿಡು ನೇತ್ರ, ತಿಂದ್ರೆ ತಿಂತಾಳೆ. ಹೋಗು. ಹೆಂಗ ರಾಜ ಮನಿ ಕಣವೆ ಸದ್ಯ. ಎದ್ದಿಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಕ್ಯಾತೆ ಮಾಡಲ್ಲ. ಏನ್ ಮಲ್ಲಿ ಅಕ್ಕ, ಏನ್ ಮಾಡ್ತಾ ಇದ್ದಾನೆ ಮಗ? ಬಾ ಸುಜ್ಜಿ, ಬಾ ಕುತ್ಕ ಬಾ. ಏನ್ ಮಾಡ್ತಾ ಇದ್ದಾನೆ ನನ್ ಮಗ, ಕಳ್ಳನ್ ಮಗ? ಇನ್ನೇನ್ ಮಾಡ್ತಾನೆ, ಸ್ನಾನ ಮಾಡಿ ಮನಗಿಸ್ದೆ, ಮನಿ ಕಂಡವನಿ. ಕುತ್ಕೋ ಸುಜ್ಜಿ. ಏನ್ ಮಲ್ಲಿ ಅಕ್ಕ, ಏನು ಹೇಳ್ ಕಳ್ಸಿದ್ರಂತೆ? ಪೊದ್ದು ಬಂದ್ ಕರೆದ್ಲು ಬರ್ಬೇಕಂತೆ, ಮಲ್ಲಿ ಅದಕ್ಕೆ ಕರೀತಾ ಇದ್ದಾರೆ ಅಂತ ಅಂದ್ಲ. ಅದಕ್ಕೆ ನಾನು ಏನಿರ್ಬೋದು ಅಂತ ಅನ್ಕೊಂಡೆ. ನಾನು ಹಂಗೂ ಉಪ್ಪಿನಕಾಯಿ ಮಾಡ್ತಿದ್ದೆ, ಸೀತಂಗು ಮತ್ತೆ ನಮ್ಮ ಅತ್ತೆಗೂ ಹೇಳಿ ಬರ್ತೀನಿ ಈಗ, ಯಾಕೋ ಕರೀತಾ ಇತ್ತಂತೆ ಮಲ್ಲಿ ಅಕ್ಕ ಅಂತಾನ. ಏನಕ್ಕ, ಏನ್ ಹೇಳು? ಕುತ್ಕೋ ಸುಜಿ, ಕುತ್ಕ. ಕುಕ್ಕಂಡೆ, ಏನ್ ಹೇಳು? ಏನೂ ಇಲ್ಲ, ನೇತ್ರಾನು ಮತ್ತೆ ಗೌರಿ ಅಕ್ಕನು ಬಂದಿದ್ರು ಇಲ್ಲಿಗೆ. ಬಂದೇಡ್ಕೆನೆ ನನ್ನ ಮತ್ತೆ ಪಾಪನು ನೋಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರು. ಇನ್ನು ಮನೆಗೂ ಹೋಗ್ಲಿಲ್ಲ, ಸೀದಾ ಇಲ್ಲಿಗೆ ಬಂದಿದೀವಿ ಅಂತಾನ ಬಂದಿದ್ರು. ಅವರೇ ಸೇಬು, ದ್ರಾಕ್ಷಿ, ಬ್ರೆಡ್, ಬಿಸ್ಕತ್ ಎಲ್ಲಾನ ತಂದಿದ್ದು. ಹೌದಾ? ಇದೇನಕ್ಕ ಇಂಥ ವಿಷಯ ಹೇಳ್ತಾ ಇದ್ಯಾ? ಇದು ನಿಜಾನ? ಅದು ನೇತ್ರಾತ್ಗೆ ಸೀದಾ ಇಲ್ಲಿಗೆ ಬಂದಿರೋದ ನಿಮ್ಮನ್ನ ನೋಡಕ್ಕೆ? ಮನೆಗೂ ಹೋಗ್ದಂಗೆ? ನನಗೇನೋ ಒಂಥರ ಆಶ್ಚರ್ಯ ಆದಂಗೆ ಆಗ್ತೈತಿ. ನನಗೂ ಹಂಗೆ ಆಯ್ತು, ಆಶ್ಚರ್ಯ ಆಯ್ತು. ಆದ್ರೂ ನಿಜಾನೇ, ಅವರೇ ಎಲ್ಲ ತಂದಿದ್ದು. ಹೌದಾ, ಸರಿ. ಮತ್ತೆ ಇನ್ನೇನು ಇದನ್ನ ಹೇಳಕ್ ಕರೆದ್ರ ನನ್ನ ಇಲ್ಲಿಗೆ? ಇದನ್ನ ಹೇಳಕ್ಕಲ್ಲ, ಅವ್ರಿಗೆ ಈಗ ಆ ಉಪ್ಪಿನಕಾಯಿ ಓನರ್, ಅವ್ರ ಉಪ್ಪಿನಕಾಯಿ ಓನರು 3 ತಿಂಗಳು ಏನೋ ಉಪ್ಪಿನಕಾಯಿ ಮಾಡಿಸ್ಕೊಂಡು ತಗೊಂಡೋಗಿ ಈಗ ದುಡ್ಡೇ ಕೊಟ್ಟಿಲ್ವಂತೆ. ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ಯಾಮಾರಿಸ್ಬಿಟ್ಟು ಮೋಸ ಮಾಡಿ ಹೋಗವನಂತೆ. ಅದಕ್ಕೆ ದುಡ್ಡು ಸಿಕ್ಕಿಲ್ಲ, ಸಾಲ ಮಾಡಿ ನಾವು ಉಪ್ಪಿನಕಾಯಿ ಮಾಡ್ಕೊಟ್ವಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಲ್ಲಿ. ನೀನೇ ನನ್ಗೆ ಸಹಾಯ ಮಾಡ್ಬೇಕು ಅಂತನ ಇಲ್ಲಿಗೆ ಬಂದಿದ್ರು. ಈಗ ಗೊತ್ತಾಯ್ತು ಬಿಡ್ರಿ, ಅವರು ಮನೆಗೆ ಹೋಗ್ದಂಗೆ ಊರಿಂದ ಸೀದಾ ಇಲ್ಲಿಗೆ ಯಾಕೆ ಬಂದ್ರು ಅಂತನ ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಸುಜಿ? ಏನು ಅಂದ್ರೆ ಅದೇ ಅವ್ರಿಗೆ ಇಂಥ ಸಮಸ್ಯೆ ಬಂದೈತಲ್ಲ, ಅದನ್ನ ನಿಮ್ಮ ಹತ್ರ ಹೇಳಕ್ ಬಂದವ್ರಿ. ನೀವೇನ್ ಮಾಡಕ್ಕಾಗುತ್ತೆ? ಅಲ್ಲ, ಅವ್ರು ಮೋಸ ಹೋಗಿರೋದು. ಇಷ್ಟಕ್ಕೂ ಉಪ್ಪಿನಕಾಯಿ ಓನರ್ಗೂ ನಿಮ್ಗೂ ಏನ್ ಸಂಬಂಧ? ನಿಮ್ಗೆ ಏನ್ ಗೊತ್ತೈತಿ ಅದ್ರ ಬಗ್ಗೆ? ಏನ್ ಹೇಳ್ ಕಳ್ಸಿದ್ರಿ ನೀವು ಅದಕ್ಕೆ? ಅಯ್ಯೋ ಅಲ್ಲಲ್ಲ, ಹೇಳೋವರೆಗೂ ಕೇಳು. ಅದಕ್ಕೆ ಏನೋ ನಿಮ್ಮ ಓನರ್ ಏನೋ ಅಲ್ಲೆಲ್ಲ ಟೌನ್ನಾಗೇನೋ ಸಿಕ್ಕಿದ್ರಂತೆ, ಸಹಾಯ ಮಾಡ್ರಿ ಅಂದಿದ್ಕೆ ಮಾಡಲ್ಲ ಅಂದ್ರಂತೆ. ನಮಗೆ ಕೆಲಸ ಇದಾವೆ ಅಂತನ ಹೋದಂತೆ, ಯಾರು ನಮಗೆ ಸಹಾಯ ಮಾಡೋರಿಲ್ಲ. ನಮ್ಮ ದುಡ್ಡು ಮೋಸ ಆಯ್ತು. ಈಗ ನಾವು ಸಾಲ ಮಾಡಿ ಉಪ್ಪಿನಕಾಯಿ ಮಾಡಿದ್ದೀವಿ, ಈಗ ಸಾಲ ತೀರ್ಸೋದು ಹೆಂಗೆ ಅಂತ ಚಿಂತೆ ಐತೆ ಅಂತನ ನನ್ನ ಹತ್ರ ಹೇಳ್ಕೊಂಡ್ರು. ಅದಕ್ಕೆ ನಾನೇನು ಮಾಡಲಿ ಅಂದಿದ್ಕೆ, ಸೂಜಿಗೆ ಅವ್ರ ಓನರ್ ಗೊತ್ತಲ್ವಾ, ಅವ್ರ ಓನರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೆಂಗಾದ್ರೂ ಮಾಡಿ ಸೂಜಿಗೆ ಹೇಳು ಮಲ್ಲಿ, ನಮಗೆ ಸಹಾಯ ಮಾಡೋಕ್ಕೆ. ಅವ್ರ ಓನರ್ಗೆ ಹೇಳಿ ಸ್ವಲ್ಪ ನಮಗೆ ಮೋಸ ಆಗಿರೋದ್ರಿಂದ ದುಡ್ಡನ್ನ ವಾಪಸ್ ನಾವು ಯಾವ ಏನ ಹತ್ರ ಇಸ್ಕೊಂಬಕ್ಕೆ ಸಹಾಯ ಮಾಡಕ್ಕೆ ಹೇಳು. ಸೂಜಿ ಹೇಳಿದ್ರೆ ಅವ್ರ ಓನರ್ ಕೇಳ್ತಾನೆ ಅಂತನ ಹೇಳಿದ್ರಮ್ಮ. ಅದಕ್ಕೆ ಇಷ್ಟೊತ್ತು ಇಲ್ಲೇ ಕುಂತಿದ್ರು. ಇರ್ರಿ ಸೂಜಿನ ಬತ್ತಾಳೆ ಅಂತಂದೆ. ಇಲ್ಲ ನಾವು ಮನೆ ಹತ್ರ ಹೋಗಿ ಬರ್ತೀವಿ, ನೀವಾಗ ಮಾತಾಡೋ ಸೂಜಿನ ಕರ್ಸಿ ಅಂತನ ಹೇಳಿದ್ಲು. ಅದಕ್ಕೆ ನೋಡಮ್ಮ ಒಂದಿಷ್ಟು ಸಹಾಯ ಮಾಡ್ಬೇಕಂತ ಅವ್ರಿಗೆ. ನಿಮ್ಮ ಓನರ್ಗೆ ಹೇಳಿ ಹೆಂಗಾದ್ರೂ ಮಾಡಿ ಅವ್ರಿಗೆ ದುಡ್ಡು ಕೊಡ್ಸು ಸೂಜಿ. ಅಯ್ಯೋ ಈಗ ಗೊತ್ತಾಯ್ತು ಬಿಡ್ರಿ, ಅವ್ರು ಯಾಕೆ ಸೀದಾ ನಿಮ್ಮ ಹತ್ರ ಬಂದ್ರು ಅಂತನ. ನಿಮ್ಮನ್ನು ಪಾಪನು ನೋಡಕ್ ಬಂದಿಲ್ಲ, ಅವ್ರಿಗೆ ಈ ತರ ಆಗೈತಲ್ಲ ಸಮಸ್ಯೆ, ಆ ಸಮಸ್ಯೆ ಬಗೆಹರಿಸ್ಕೊಂಬಕ್ ಬಂದೇವ್ರ ಅಷ್ಟೇನೆ. ಎಲ್ಲ ನಾಟಕ ಅವ್ರಿಬ್ರದನು. ಅವರು ನನ್ನ ಹತ್ರ ಬಂದು ಉಪ್ಪಿನಕಾಯಿ ಓನರು ಜಾಸ್ತಿ ದುಡ್ಡು ಕೊಡ್ತಾನೆ, ನಿಮ್ಮ ಇಲ್ಲಿ ತಗೋ ಅಲ್ಲಿ ತಗೋಬೇಡ, ನಾವೆಲ್ಲ ಕೇಳು, ನಿನಗೆ ಬುದ್ಧಿ ಇಲ್ಲ, ಹಂಗೆ ಹಿಂಗೆ ಅಂತನ ಅಂದಿದ್ರು. ಈಗ ನನ್ನ ಹತ್ರನೇ ಸಹಾಯ ಕೇಳಕ್ ಬಂದೇವ್ರ. ಮಲ್ಲಿಯಕ್ಕ, ನೀವು ಹೋಗಿ ಅವ್ರ ಮಾತ ನಂಬ್ತಿರಲ್ಲ. ಅವ್ರಿಗೆ ಸಹಾಯ ಮಾಡಕ್ ಹೋಗ್ಬೇಡ್ರಿ. ಸಹಾಯ ಮಾಡ್ದಾರ್ಗೇನೆ ಕತ್ತು ಕೊಯ್ಯ ಅಂತವ್ರ ಅವರು.
ನೇತ್ರ ಅದಕ್ಕೆ ಅಂತ ಅದ್ರಂತೂ ನಂಬಕ್ಕಾಗಲ್ಲ. ಅವರು ಸೀದಾ ನಿಮ್ಮನ್ನ ಇಲ್ಲಿಗೆ ಬಂದವ್ರೆ ಅಂದ್ರೆ ಈ ಇದಕ್ಕೆ ಬಂದಿರೋದು, ನಿಮ್ಮನ್ನ ನೋಡಕ್ಕಂತೂ ಅಲ್ಲ. ಅವ್ರಿಗೆ ಏನು ಲಾಭ ಇಲ್ಲದೆ ಕೆಲಸ ಇಲ್ಲದೆ ಬರೋವಂಥವ್ರಲ್ಲ, ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇನೆ. ನೀವು ನನಗೆ ಹೇಳಿದ್ರೆ ನಾನು ನಮ್ಮ ಓನರ್ಗೆ ಹೇಳಿ ಈ ಸಮಸ್ಯೆ ಬಗೆಹರಿಸ್ತೀನಿ, ಅವರಿಗೆ ದುಡ್ಡು ಕೊಡಿಸ್ತೀನಿ ಅಂತ ಹಿಂಗ್ ಮಾಡಿದ್ದಾರೆ ಪ್ಲಾನ್. ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಅಷ್ಟೇನೆ. ಹೌದಾ? ಅಯ್ಯೋ ಇದ್ರು ಇರ್ಬೋದು. ಅದು ಒಂದು ಮಾತು ಹೇಳಿ ನೋಡಿ ಸೂಜಿ ನಿಮ್ಮ ಓನರ್ಗೆ. ಪಾಪ ಇಬ್ರು ನೊಂದ್ಕೊಂಡಿದ್ರು, ಗೌರಿ ಅಕ್ಕನು ನೇತ್ರಾನು. ನೊಂದ್ಕೊಂಡ್ಲಿ ಬಿಡಿ ಮಲ್ಲಿ ಅಕ್ಕ. ನಿಮಗೆ ಎಷ್ಟು ಕಷ್ಟ ಕೊಟ್ಟಾರೆ, ನಿಮ್ಗೆ ಹೆಂಗ್ ಮಾತಾಡಿದಾರೆ ಅಂತನ ಎಲ್ಲ ನೆನೆಸ್ಕೊಳ್ರಿ. ಈಗ ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ, ಈ ಹಣ್ಣು ಎಲ್ಲ ತಂದಿರೋದೆಲ್ಲ ನಾಟಕ. ಸುಮ್ನೆ ಒಳ್ಳೆಯವರ ಅನ್ನೋ ತರ ಮುಖವಾಡ ಹಾಕೊಂಡ್ ಬಂದಿದ್ದಾರೆ. ಅವ್ರ ಕೆಲಸ ಆಗ್ಬೇಕಲ್ಲ, ಅದಕ್ಕೇನೆ. ಒಂದ್ಸಲ ಅವ್ರ ಕೆಲಸ ಆಯ್ತು ಅಂದ್ರೆ ನಮ್ಮನ್ನ ತಿರುಗುನು ನೋಡಲ್ಲ ಅವರು. ನನ್ನೇನೆ ಮುಳುಗಿಸ್ತೀನಿ, ನಿಮ್ಮ ಓನರ್ ಮುಳುಗ್ತಾನೆ, ನಮ್ಮ ಓನರು ಚೆನ್ನಾಗಿ ಬೆಳೀತಾ ಇದ್ದಾನೆ, ಹೊರದೇಶಕ್ಕೆಲ್ಲ ಕಳಿಸ್ತಾರಂತೆ ನಮ್ಮ ಉಪ್ಪಿನಕಾಯಿನ. ನಿಮ್ದು ಕಿತ್ಕೊಂಡು ಹೋಗುತ್ತೆ, ನಿಮ್ಮ ಓನರನ್ನು ಮುಚ್ಕೊಂಡು ಹೋಗ್ತಾನೆ ಫ್ಯಾಕ್ಟ್ರಿನ, ನೀನು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ನಾವ್ ಹೇಳ್ದಂಗೆ ಕೇಳು. ನಮ್ಮ ಓನರ್ ಹತ್ರ ಉಪ್ಪಿನಕಾಯಿ ಆಡತ್ತಾಗ ಹಿಂಗೆ ಹಿಂಗೆ ಅಂತಾನ ಹೇಳಿದ್ರು. ನಾನು ಅದನ್ನ ಯಾತಕ್ಕೆ ತಲೆಗೆ ಹಾಕಂಬ್ಲಿಲ್ಲ, ಏನು ಬೇಕಾಗಿಲ್ಲ, ನಾವು ನಿಯತ್ತಾಗಿ ಒಂದೇತಾಗಿ ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ, ನಮಗೆ ಜಾಸ್ತಿ ದುಡ್ಡು ಬೇಡ ಏನು ಬೇಡ ಅಂತಾನ ಮಕ್ಕೊಡ್ದವಂಗೆ ಹೇಳಿ ಕಳ್ಸಿದ್ದೆ. ಅದಕ್ಕೆ ನನ್ನ ಹತ್ರ ಬರಕ್ಕೆ ಅವ್ರಿಗೆ ಮಕ ಎಲ್ಲೈತಿ, ಅದಕ್ಕೆ ಸೀದಾ ನಿಮ್ಮ ಹತ್ರ ಬಂದಿದ್ದಾರೆ. ನಿಮ್ಮ ಹತ್ರ ಹೇಳ್ಸನ ನನಗೆ ಅಂತಾನೆ. ಮಕ್ಕುಗ್ದು ಕಳ್ಸದ್ ಬಿಟ್ಟು ನೀವು ನೋಡು ನನ್ನ ಹೇಳ್ ಕಳ್ಸಿ ಅವ್ರಿಗೆ ಸಹಾಯ ಮಾಡುವಂತ ಕೇಳ್ತಾ ಇದ್ದೀರಲ್ಲ ಮಲ್ಲಿ ಅಕ್ಕ. ಅವ್ರಿಗೊಂದು ಈಟನು ಇದೇ ಇಲ್ಲ, ಕೃತಜ್ಞತೆ ಅನ್ನೋದಿಲ್ಲ. ನೀವು ಸುಮ್ಮನೆ ಸಹಾಯ ಮಾಡಿದ್ರು ನಿಮ್ಮನ್ನೇನು ಅವರೇನೇನು ಅತ್ತಿಗೆ ಅಂತಾನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಬಲ್ಲ. ಸುಮ್ಮನೆ ಇರ್ರಿ. ಅವ್ರಿಗೆ ಸಹಾಯ ಮಾಡೋದು ಒಂದೇನೆ, ಎಮ್ಮೆ ಮೇಲೆ ಮಳೆ ಸುರಿಯೋದು ಒಂದೇನೆ, ಎರಡೂ ಉಪಯೋಗ ಇಲ್ಲ. ನಮ್ಮ ಓನರು ನಾನು ಹೇಳಿದ್ರು ನನ್ನ ಮಾತನ್ನು ಕೇಳಲ್ಲ ಅವರು. ಯಾಕೆಂದ್ರೆ ನಮ್ಮ ನೇತ್ರಕ್ಕೆ ಅಯ್ಯೋ ಅವ್ನು ಸರಿ ಇಲ್ಲ, ಅವ್ನು ಜಾಸ್ತಿ ದುಡ್ಡು ಕೊಡಲ್ಲ, ಅವ್ನು ಲಾಭ ಮಾಡ್ಕೊಂತಾನೆ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು ಅವ್ರ ಬಗ್ಗೆ. ನಾನು ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ಸುಮ್ಮನೆ ಇರಿ. ಅಯ್ಯೋ ಪಾಪ ಇಲ್ಲಿಗೆ ನನಗೆ ಸಹಾಯ ಕೇಳಕ್ಕೊಂಡು ಬಂದಿದ್ರಲ್ಲ ಸೂಜಿ. ಈಗ ಏನು ಹೇಳೋದು ಅವ್ರಿಗೆ, ಮಂಟಕ್ಕೆ ಹೋಗಿ ಬತ್ತೀವಿ ಈಗ, ನೀನು ಸೂಜಿನ ಕಾಸು ಮಾತಾಡು ಅಂತ ಹೇಳಿ ಹೋದ್ರು ಇಬ್ರು. ಈಗಲಾಗ್ಲಾ ಬರ್ತಾರೆ ಅನ್ಸುತ್ತೆ. ಬಂದ್ರೆ ನಾನೆಲ್ಲ ಸರಿಯಾಗಿ ಹೇಳ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಬದ್ದು ಅವನ್ನೆಲ್ಲ ಹಣ್ಣು ಬ್ರೆಡ್ ಬಿಸ್ಕತ್ ಎಲ್ಲನ ತಗೊಂಡು ಒಳಕಿಕ್ಕಾಗಮ್ಮ. ನೀನೊಂದು ಸೇಬ್ ತಕೊಂಡು ದ್ರಾಕ್ಷಿನೂ ಬೇಕು ಅಂದ್ರೆ ಒಂದೆರಡು ತಗೊಂಡು ಅವನ್ನೆಲ್ಲ ತಗೊಂಡು ಒಳಕಿಕ್ಕೋಗಮ್ಮ. ಸರಿ ಆಯ್ತು, ತಳಕಿಕ್ತೀನಿ. ನಾನೊಂದು ಸೇಬು ಮತ್ತೆ ದ್ರಾಕ್ಷಿನೂ ತಗೊಂತೀನಿ. ಬ್ರೆಡ್ ಬಿಸ್ಕತ್ ಕಾವೇರಿ ಬರ್ತಾಳಲ್ಲ ಅವಳೆ ನಾನು ಬೈನ ಬಂದು ಕಾಫಿ ಕೆತ್ಕೊಂಡು ತಿಂತೀವಿ. ಸರಿ ಆಯ್ತು, ಹೋಗು ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.